ಮಿನಿಸ್ಟ್ರ್ ಕೊಡಿಸಿರೋದಲ್ಲ, ನಾನು ದುಡ್ಡು ಕೊಟ್ಟು ತಗೊಂಡಿರೋದು. ಹೌದಾ? ಹ್ಞೂ. ಮತ್ತು ಮಿನಿಸ್ಟ್ರು ಹೇಳಿದ್ರೆ ಹೇಳಿ ಮಾಡಿ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ ಒಬ್ಬ ಕೊಡಿಸ್ತಾ, ನೋಡಿ ಡಾಕ್ಟ್ರೆ ಈ ಕಡೆ ಜಾಗ ಲ್ಯಾಂಡ್ ಇದೆ ತಗೊಳ್ಳಿ ಅಂತ. ಹಾಗಂದ್ರೆ ಹ್ಞೂ. ಇದು ಯಾವ್ದು ಇದು? ಇದು ದಯಾನಂದ್ ಸಾಗರ್ ಮೆಡಿಕಲ್ ಕಾಲೇಜ್. ಹೌದಾ? ಹ್ಞೂ. ವೈದ್ಯಕೀಯ ಚಂದ್ರಮ್ಮ ದಯಾನಂದ್ ಸಾಗರ್ ಮೆಡಿಕಲ್ ಕಾಲೇಜ್. ಏನು ಜೋರಾಗಿದೆ ನೋಡು. ಹ್ಞೂ. ಪ್ಯಾಲೇಸ್ ಕಟ್ಟವ್ರೆ. ದಯಾನಂದ ಸಾಗರ ಹ್ಞೂ. ಯೂನಿವರ್ಸಿಟಿ. ಹ್ಞೂ. ದಯಾನಂದ್ ಸಾಗರ್ ಯೂನಿವರ್ಸಿಟಿ. ತೆಂಗಿನ ಗಿಡ ನೋಡಿದ್ರಾ? ಚೆನ್ನಾಗಿದೆಯಾ? ಫಸ್ಟ್ ಕ್ಲಾಸ್. ಹ್ಞೂ. ಏನು ತೊಂದರೆ ಇಲ್ಲ. ಟೈಮ್ ಬಿಡು, ಮಳೆ ಹ್ಞೂ. ಬೆಳೆ ಎಷ್ಟು ಚೆನ್ನಾಗಿದೆ. ಹ್ಞೂ. ಈಗ ಮಳೆಗಾಲ ಸರಿ, ಬಟ್ ಬೋರ್ ಇದೆ. ಬೋರ್ ನೀರು ಹಾಕಿಸ್ತೀವಿ ಆಮೇಲೆ. ಅವ್ರು ದಿನ ಬಂದು ನೋಡ್ಕೊತಾರ? ಹ್ಞೂ. ದಿನ ಬಂದು ಗೇಟ್ ಓಪನ್ ಮಾಡಿ ಸುತ್ತೂರು ರೌಂಡ್ ಬಿಡೋದು. ನೋಡ್ಬೇಕು ಈಗ. ಕಾಲೇಜು ಅದು ಯಾರ್ದಪ್ಪ ಅದು? ಅದು ದಯಾನಂದ್ ಸಾಗರ್. ಸಾಗರ್ ನೋಡು. ಹ್ಞೂ. ನಾನು ಮದುವೆ ಆದ್ನಲ್ಲ, ನಾನು ಮದುವೆ ಆಗಿದ್ದೆ ಚೌಲ್ಟ್ರಿ ಹೇಮಚಂದ್ರ ಸಾಗರ. ಅವ್ರದ್ದು ಇದು. ಯಾಕಂದ್ರೆ ನಿನ್ನ ಮಗಳು ಅಲ್ಲೇ ಮಾಡ್ಬೋದು. ಎಲ್ಲಿ ಎಲ್ಲಿ ಏನ? ಹಂಗಾರೆ ಈಗ ನಿಮ್ದು ಬಾಡಿ ಕೆಸರುತ್ತಲ್ಲ ಹಾಕೋದು ಡಿಸೈಡ್ ಆಯ್ತಲ್ಲ? ಬರ್ಕೊಂಡಿದ್ದೀರಲ್ಲ? ಬರ್ಕೊಂಡು ಪ್ರಾಮಿಸ್ ಮಾಡೋದಲ್ಲ? ಪ್ರಾಮಿಸ್ ಆಯ್ತಪ್ಪ. ಓಕೆ 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 ಆಯ್ತು. ನಾನು ಇನ್ನೊಂದು 4-5 ದಿವಸ ಅಷ್ಟೇ ಕೊಟ್ಟಕ್ಕಂದ್ರೆ ಮುಗೀತು. ಯೋಚನೆ ಮಾಡಬೇಡ. ಬಟ್ ಈ ರೋಡಲ್ಲೇ ಹೋಗುತ್ತೆ ಬಾಡಿ, ಈ ರೋಡಲ್ಲೇ. ಹೌದು. ಮತ್ತೆ ಇನ್ನು ಎಲ್ಲಿ ದಾರಿ ಇದೆ, ಅಲ್ಲಿ ಹೋಗ್ಬೇಕಲ್ಲ. ಆಂಬ್ಯುಲೆನ್ಸ್ ಅಲ್ಲಿ ಹೋಗ್ತಾ ಇರುತ್ತೆ. ಮಾಡಿ ಒಳ್ಳೇದಾಯ್ತು. ಇದು ಅಪಾರ್ಟ್ಮೆಂಟ್ ಯಾವುದು? ಹಾಸ್ಪಿಟ್ಲು. ಅವ್ರದ್ದೇ ಕ್ವಾರ್ಟರ್ಸ್ ಇರಬೇಕು. ಇನ್ನೇನಪ್ಪ, ಕೆಸ್ತೂರ್ಗೆ ಹೋಗಿ ಊಟ ಮಾಡ್ಬಿಟ್ಟು ಹೊಟ್ಟೋಗೋಣಲ್ಲ? ಅಷ್ಟೇ ಹೇಳಿ. ಅಲ್ಲಿ ನಿಮ್ ಲ್ಯಾಂಡ್ ನೋಡ್ಬೇಕಲ್ಲ? ಲ್ಯಾಂಡು ಗದ್ದೆ 2-3 ಮೈಲಿ. 7,000 ಕೊಟ್ಟಿದ್ದೀರಲ್ಲ, ಅದೆಲ್ಲ ಕ್ಲೀನ್ ಮಾಡಿದ್ರಲ್ಲ, ಚೆಕ್ ಮಾಡೋಣ ಬಾ. ಊಟ ಮಾಡಿ ಹಂಗೆ ಹೋಗೋಣ. ಅಲ್ಲ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಬೇಕಲ್ಲ? ಅಯ್ಯೋ, ಫಸ್ಟ್ ಮಟ್ಟಿಗೆ ಹೋಗಿ ದೇವಸ್ಥಾನ ಹೋಗೋಣ. ಅಲ್ಲಿ ನಮಸ್ಕಾರ ಮಾಡಿಬಿಟ್ಟು ಹಿಂದಕ್ಕೆ ಬಂದು ನಾವು ನಮ್ಮ ಇದರಲ್ಲಿ ಊಟ ಮಾಡಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ನಮ್ಮನೇಲಿ ದೇವಸ್ಥಾನ ಮಾಡಿದಾರಲ್ಲ. ಅಲ್ಲ, ಅಜ್ಜಿ ಮನೆಗೆ ಹೋಗೋದು ಬೇಡವಾ? ಅದೇ ಪಕ್ಕದ್ದು. ಅಲ್ಲಿಗೆ ಹೋಗಲೇಬೇಕು. ಆಮೇಲೆ ನಿಮ್ಮ ಅಪ್ಪನ ಮನೆ, ತಾತನ ಮನೆ, ಅದು ಅಲ್ಲೊಂದು ಇದೆಯಲ್ಲ ನಿಮ್ದು ಹಳೆಯ ಮನೆ. ಅದೇ ಕಾಮಯ್ಯ ಇದ್ದಿದ್ದು, ನೀಲಿ ಇದಾರಲ್ಲ, ಅವ್ರ ಮನೆ ಅದು ಇಲ್ಲ. ಅವರು ಅದು ನಮ್ಮದೇ ಮನೆ. ಅವಳಿಗೆ ಇದ್ದಾಳೆ, ಭಾಳ ಸಂತೋಷವಾಗಿ ಹೊಸ ಮಾಡೋದು. 25 ವರ್ಷ ಅವಳು. ಅಲ್ಲಿ ಹೋಗೋದು ಬೇಡವಾ? ಹೋಗೋಣ, ಹಂಗೆ ಪಕ್ಕದಲ್ಲೇ ಇದೆ ಬಾಬು. ಅವಳಿಗೊಂದು ನೋಡ್ರ ಮನೆ ಕಟ್ಟಿಸ್ಕೊಟ್ಬಿಡ್ಬೇಕು ಅವಳಿಗೆ. ಅವ್ಳು ನಮ್ಮ ಜೊತೆ ಸೇರಿಸ್ಕೊಳ್ಬಾರ್ದು. ಅವಳಿಗೆ 1 ಎಕರೆ ಜಮೀನು ತಗೊಂಡಿದ್ದಾಳೆ. ಭತ್ತ ಬೆಳೀತಾವಳ. ಅವ್ರ ಭತ್ತ ಬೆಳೀತಾ ಇದ್ದಾರ? ಅವರ ತಮ್ಮನ ಮಕ್ಕಳು ಮಾಡ್ಕೊಡ್ತಾರೆ. ನಿನಗೆ ತಮ್ಮ ಇದ್ದಾನ? ಅಲ್ಲ, ತೀರೋದ್ರು. 2 ತಮ್ಮಂದ್ರು ಇರ್ತಾವಲ್ಲ, ತೀರೋದ್ರು. ಅವ್ರ ಮಕ್ಕಳು ಇದಾರಲ್ಲ, ತಮ್ಮನ ಮಕ್ಕಳು. ಸಾರಿ
ನಂಗೆ ಇನ್ಫೆಕ್ಷನ್ ಆಗುತ್ತಪ್ಪ, ಇನ್ಫೆಕ್ಷನ್. ನೀವು ಸೀನಿದ್ರೆ ನಮ್ಗೆ ಜ್ವರ ಬಂದ ಆಮೇಲೆ ನಾಳೆ ಹಾಸ್ಪಿಟ್ಲ್ಗೆ ಹೋಗೋದು ಹೆಂಗೆ? ಮೊದಲೇ ಇವತ್ತೊಂದಿನ ರಜಾ ಹಾಕ್ಸಿದ್ದೀರ. ಅಯ್ಯೋ, ಎಷ್ಟು ದೂರ ಆಗುತ್ತಾ ಮನೆ? ಇನ್ನೂ ಆಗುತ್ತೆ 70 ಕಿಲೋಮೀಟ್ರ್. ಲೋಕೇಶ ಇನ್ನೊಂದು 80 ಕಿಲೋಮೀಟರ್ ಇದೆ. ಎಷ್ಟ? 80 ಹ್ಞೂ ಕಣ, 80 ಕಿಲೋಮೀಟರ್ ಸರಿ. 89 ಹಾಂ. ಸ್ವಲ್ಪ ನಿದ್ದೆ ಮಾಡಿ ಒಂಚೂರು, ರೆಸ್ಟ್ ಮಾಡಿ ಒಂಚೂರು ನಿದ್ದೆ ಮಾಡ್ತೀರಾ ಮಾಡಿ. ಆಗುತ್ತಾ? ಸ್ವಲ್ಪ ನಿದ್ದೆ ಕಣ್ಣು ಮುಚ್ಚಿ ನಿದ್ದೆ ಮಾಡಿ.